ಅಜ್ಜಿ ಅಜ್ಜಿ ಏನ್ ಮಾಡ್ತಾ ಇದೀಯ ಅಜ್ಜಿ? ಪಾಪ ನಿಮ್ಮ ಅಜ್ಜ ತೊಂಬಳೆ ಮುದ್ದೆ ಮಾಡಿ ಉಣ್ಣಂಗಾಗೈತಿ ಅಂತು ಅದಕ್ಕೆ ತೊಂಬಳೆ ಮಾಡ್ತಾ ಇದೀನಿ. ಹಾ ಏನ ತೊಂಬಳೆನಾ? ಕಣ್ಲ ಭಾರಿ ಚೆನ್ನಾಗಿರ್ತತೆ. ಹೊಸ ತೊಂಬಳೆ ಬಿಸಿ ಬಿಸಿ ರಾಗಿ ಮುದ್ದೆಗೆ ಹಚ್ಕೊಂಡು ನುಂಗ್ತಾ ಇದ್ರೆ ಆಹಾಹಾ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಏನ ಹೊಸ ತೊಂಬಳೆನಾ ಅಂದ್ರೆ ಹಸಿ 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 ತಿನ್ಬೇಕಾ? ಹಂಗಲ್ ಕಣ್ಲ ಪಾಪ. ಹಸಿ ತೊಂಬಳೆ ಅಂದ್ರೆ ಈ ಸಾರ್ನ ಹೆಂಗೆ ಒಲೆ ಮೇಲೆ ಒಗ್ಗರಣೆ ಹಾಕಿ ಕುದಿಸಿ ಬೇಯಿಸ್ತೀವಲ್ಲ ಹಂಗಿದ್ನೇನ್ ಬೇಯಿಸಂಗಿಲ್ಲ. ಇದಕ್ಕೆಲ್ಲ ಖಾರ ರುಬ್ಕೊಂಡು ಮಸಾಲೆ ರುಬ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೋದು. ಆಟಿ ಅದ್ನೇನ್ ಒಲೆ ಮೇಲೆ ಇಟ್ಟು ಕುದಿಸಂಗಿಲ್ಲ. ಅದಕ್ಕೆ ಹೊಸ ತೊಂಬಳೆ ಅಂತ ಅಂತೀವಿ. ವಾ ಹಂಗ ಅಂದ್ರೆ ಇದು ಬಿಸಿ ಸಾರಲ್ಲ, ತಣ್ಣನ್ ಸಾರು. ಕಣ್ಲ ತಣ್ಣನ್ ಸಾರಯ್ಯ. ಆದ್ರೆ ಬಿಸಿ ಬಿಸಿ ರಾಗಿ ಮುದ್ದೆಗೆ ಆ ತಣ್ಣನ್ ಸಾರು ಹಚ್ಕೊಂಡು ನುಂಗ್ತಾ ಇದ್ರೆ ಅದು ಮಜಾನೇ ಬೇರೆ. ಈಗ ಮಾಡ್ತೀನಿ ನೋಡು ಹೆಂಗಿರ್ತತಿ ಅಂತಂದು ಉಂಡು. ನನಗೆ ಹಸಿ ಸಾರು ಪಸಿ ಸಾರು ಎಲ್ಲ ನನಗೆ ಉಣ್ಣಂಗ ಆಗಿಲ್ಲ. ಅವ ಅಜ್ಜಿಗೆ ಇಡು. ಲೇ ಪಾಪ ಅದ್ರ ರುಚಿ ಏನಂತ ನಿನ್ಗೆ ಹೆಂಗ್ ಗೊತ್ತಾ? ಉಂಡಿದ್ರೆ ತಾನೇ ಗೊತ್ತಾಗೋದು. ಯಾವತ್ತಾದ್ರೂ ಉಂಡ್ ನೋಡಿದೀಯಾ? ನೀನ್ ಯಾವತ್ತಾದ್ರೂ ಮಾಡಿದೀಯಾ? ಅಯ್ಯೋ ನೀವು ಉಂಡ್ರೆ ತಾನೇ ಮಾಡಿಕ್ಕದು. ಅಲ್ಕಣಜ್ಜಿ ನೀನೇ ಯಾವತ್ತಾದ್ರೂ ಉಂಡಿಯಾ ಅಂತೀಯ. ಮಾಡಿಕ್ಕಿದೀಯನಜ್ಜಿ ಯಾವತ್ತಾದ್ರೂ ಅಂತ ಅಂದ್ರೆ ನೀವು ಉಂಡ್ರೆ ತಾನೇ ಮಾಡೋದು ಅಂತೀಯ. ಮಾಡಿಟ್ರೆ ತಾನೇ ಉಂಡಿ ಹಂಗೈತಿ ಅಂತ ಹೇಳೋದು. ಅಯ್ಯಯ್ಯ ನಿಂಗೆ ತಲೆ ಸರಿ ಬಿಡಜ್ಜಿ. ನನಗೆ ತಲೆ ಸರಿ ಇಲ್ಲ ಅಂದ್ಬಿಟ್ಯಾ? ನೀನ್ ಏನ್ ಮಾತಾಡ್ತೀಯ ಅಂತ ನಿನ್ಗೆ ಗೊತ್ತಿಲ್ಲ. ನಮಗೆ ಅರ್ಥ ಮಾಡ್ಸಕ್ ಬರ್ತೀಯ. ಸರಿ ಸರಿ ಈ ಅಜ್ಜಿನ ಆಡ್ಕೊಂಡು ಸಾಕು. ಈಗ ಮಾಡ್ತಾಳ ನೋಡು ಹೆಂಗಿರ್ತತ್ ಉಂಡು ಅಂತಂದು. ಸರಿ ಸರಿ ಅದೇನ್ ಮಾಡ್ತಿ ಮಾಡು. ಉಂಡ್ ನೋಡ್ತೀನಿ ಅದ್ ಹೆಂಗಿರ್ತತೆ ಅಂತಂದು. ತೊಂಬ್ಳೇನೋ ಜಿಂಬ್ಳೇನೋ ನೋಡೋಣ ಹೆಂಗಿರ್ತತೆ ಅಂತ. ಉಂಡ್ ನೋಡಿ ಹೆಂಗಿರ್ತತಿ ಅಂತಂದು ಅವಾಗ ನೀನೇ ಹೇಳ್ತೀಯ ಅಜ್ಜಿ ದಿನ ಮಾಡಿ ಅಜ್ಜಿ ಇದನ್ನ ಅಂತ. ಸರಿ ಸರಿ ಅದ್ ಒಲೆ ಮೇಲೆ ಅವಾಗಿಂದ ಉರಿತಿದ್ಯಾ ಅದೇನಾತ ಏನೋ ನೋಡು ಸೀದ್ಗಿದ್ ಹೋಗ್ತೇನೆ. ಅಯ್ಯಯ್ಯ ಅದೇನ್ ಸೀದೋಕತ್ಲ? ಇಲ್ಲಿ ನಾನು ನಿಧಾನ ಕುರಿತೇಲ್ವಾ ಅದಿನ ಕಡ್ಲೆ ಕಾಳಿಗೆ ಉರಿ ಬಡ್ದು ಚೆನ್ನಾಗಿ ಹುರ್ಕೋಬೇಕು. ನಿಧಾನ ಉರಿಯಲ್ಲೇ ಉರಿತೈತದು. ಸರಿ ಅದ್ ಹೆಂಗ್ ಮಾಡ್ತೀನಿ ನಾನು ನೋಡ್ತೀನಿ ಮಾಡು. ಹೆಂಗ್ ಮಾಡ್ತೀನಿ ಅಂತ ನೋಡ್ಕ. ಆಮೇಲೆ ನೀನು ದೊಡ್ಡನಾದ್ಮೇಲೆ ಮಾಡ್ಕೇನಂತೆ. ಹಂಗೆ ನೀನು ಹೇಳ್ತೀವಿ ಹೇಳಂತೆ ನಮ್ಮ ಅಜ್ಜಿ ಮಾಡ್ತಿದ್ಲು ತೊಂಬಳೆ ಮುದ್ದೆನ ಮಾಡ್ಕೊಡೆ ಹಿಂಗೆ ಅಂತಂದು ಹೇಳ್ಕೊಡಕ್ ಬರ್ತತೆ. ಚೆನ್ನಾಗಿ ನೋಡ್ಕ. ನೀನ್ ಮಾಡೋ ಸಾರ್ನ ನಾನು ಹೇಳ್ತೀವಿ ಹೇಳ್ಕೊಡ್ಬೇಕೆ? ನಾನು ಹೇಳ್ತೇನು ನಿನ್ ತರ ತೊಂಬಳೆ ಗಿಂಬಳೆ ಮುದ್ದೆ ಮಾಡೋಳಲ್ಲ. ಅವಳೇನಿದ್ರು ಫಾರಿನ್ ಅವಳು. ನಾನು ಫಾರಿನ್ ಹುಡುಗಿನ ಮದುವೆ ಆಗೋದು. ಏನು ಫಾರಿನ್ ಹುಡುಗಿ? ಈ ಫಾರಿನ್ ಹುಡುಗಿ ಅಂದ್ರೆ ಈ ಉಳಾಪಳ ತಿಂತಾರಲ್ಲ ಅವ್ರ? ಉಳಾಪಳ ತಿನ್ನೋರಲ್ಲ. ಅವ್ರುವೆ ನಮ್ಮಂಗೆಯ ಊಟನೇ ತಿನ್ನೋದು. ಅದು ಇವರಂದ್ರೆ ಮುದ್ದೆ ತಿನ್ನಲ್ಲ ಆಟೆ ಅವರು. ಬೇರೆ ಎಲ್ಲ ತಿಂತಾರೆ. ಈ ಪರಾಟ ಈ ಏನೋ ಬ್ರೆಡ್ ಈ ಬರ್ಗರು ಈ ತರ ಎಲ್ಲ ಬರ್ತದಲ್ಲ. ಆಮೇಲೆ ಈ ನೂಡಲ್ಸ್ ಇದೆಲ್ಲ ಜಾಸ್ತಿ ತಿಂತಾರ ಅವರು. ಅಯ್ಯಯ್ಯಯ್ಯಯ್ಯ ಅದೇ ನೂಡಲ್ಸ್ ಒಂದಲ್ಲ ಅದೇ ಉದ್ದಕ್ಕೆ ಎರೆ ಹುಳ ಇದ್ದಂಗೆ ಇರ್ತದಲ್ಲ ಅದೇ. ಅದೇನ್ ಹುಳ ಅಲ್ಲ ನೂಡಲ್ಸ್. ನಾವ್ ಹೆಂಗೀಗ ಶಾವಿಗೆ ಪಾಯಸ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಲ್ಲ ಹಂಗೆ ಅದು. ತಿನ್ನಪ್ಪ ತಿನ್ನು ಹುಳ ತಿನ್ನು. ಏನ್ ತಿನ್ನಿಯ ಮದ್ವೆ ಆಗಿ ಬಂದು ದಿನ ಹುಳನೇ ತಿನ್ನು. ಯಾರು ಬೇಡ ಅಂದ್ರು ಹೊಚ್ಚ ಕಟ್ಟಾಗೆ ರಾಗಿ ಮುದ್ದೆ ಸಾರು ಮಾಡ್ಕೊಂಡು ಉಣ್ಣ ಏನ್ತಿ ಮದ್ವೆ ಆಗ ಅಂದ್ರೆ ಯಾವ್ದ ಪಾರಿನ ಹುಡುಗಿ ಮದ್ವೆ ಆಗ್ತಾನಂತೆ ಹುಳ ತಿನ್ನಲ್ಲ. ಮಾಡ್ತೀನಿ ನೋಡ್ಕ. ನೀನ್ ಹೇಳ್ತಿದ್ ಬರ್ಲು ಇದ್ರು ನೀನೇ ಮಾಡ್ಕೊಂಡು ತಿನ್ನಂತೆ. ಅಯ್ಯೋ ನಾನ್ ಇದನ್ನೆಲ್ಲ ಮಾಡ್ಕೊಂಡು ತಿಂದೇನ? ಸರಿ ಸರಿ ಯಾಕಾಗ್ವಲ್ದು ಹೇಳು. ಪಾಪ ಏನೋ ಅಜ್ಜಿ ಹೇಳ್ತಿದ್ಯಾ ಕೇಳ್ಬೇಕು. ಅದ್ಯೋನ್ ಮಾಡು. ಎಲ್ಲ ನನ್ ಮಗನೇ ಚೋಟುದ್ದ ಇಲ್ಲ ಈ ಟುದ್ದ ಮಾತಾಡ್ತಾನೆ. ಮಾತಾಡ ಕಾಲಪ್ಪ ಮಾತಾಡು ಮಾತಾಡು. ಇನ್ನೇನು ಹಿಂಗೆ ಮಾತಾಡ್ತಿರ್ತೀಯ ತೊಂದ್ರೆ ಮಾಡ್ತೀಯ? ಮಾಡ್ತೀನಿ ಕಣೋ ಮಾಡ್ತೀನಿ. ನೋಡ್ ನೋಡು. ಮಾಡು ಮೊದ್ಲು ಈ ಕಡ್ಲೆ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ತುಂಬಾ ಉರಿ ಇಟ್ಕೊಂಡು ಉರಿಬಾರ್ದು. ನಿಧಾನ ಉರಿಯಲ್ಲೇ ಉರಿಬೇಕು. ಅಂದ್ರೆ ಕಡ್ಲೆ ಕಾಳು ತುಂಬಾ ಉರಿಬಾರ್ದು.
ಇದನ್ನೀಗ ಒಂದ್ ಬಟ್ಲಾಗ ಹಾಕ್ಯ ನಾನು. ಹಾಕು. ಅಯ್ಯ ಸುಡ್ತದ ಕಾಜಿ, ಬಿಸಿ ಹಂಗೆ ಇಟ್ಕೊಂತೀಯಲ್ಲ. ಏ ಇಂತ ಬಿಸಿ ಎಲ್ಲ ಎಲ್ಲಿ ನಮಗೆ, ಈ ಬಿಸಿಯನ್ನು ಕೈ ತಾಕಿ ತಾಕಿ ಕೈ ಮರಗಟ್ಬಿಟ್ಟತಿ. ಏನೋ ಒಂದ್ ಚೂರು ಚುಟುಕನ್ನಂಗ ತಾಟೆ. ಓ ಐರನ್ ಐರನ್ ಬಾಡಿ ನಿಮ್ದು. ಏನಂದೆ? ಏನಿಲ್ಲ ಕಣಜ್ಜಿ, ನಿನ್ ಕೈ ಕೊಬ್ಬಳ ಕೊಬ್ಬಳ ಇದ್ದಂಗೆ ಅಂತ ಹೇಳ್ದೆ. ಓ ಹಂಗಂದ್ಯಾ? ಅಯ್ಯೋ ನನ್ಗೇನೋ ಬೈದಂಗ ಆತಪ್ಪ. ಅದಕ್ಕೆ ಕೇಳ್ದೆ. ಬೈಯಕ್ ಹೋಗಿ ನಾನ್ ನಿನಗೆ. ಸರಿ ಸರಿ ಮುಂದುವರ್ಸ್. ಹಿಂಗೆ ಹುರಿದಿರೋ ಕಡ್ಲೆಕಾಯಿನ ಒಂದ್ ಪಾತ್ರೆಗೆ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಬೇಕು ಅದಕ್ಕೆ. ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಹಾಕಿ ನೆನೆ ಬಿಡ್ಬೇಕು. ಏನೋ ಕಡ್ಲೆಕಾಯಿನ ನೆನೆ ಹಾಕ್ಬೇಕಾ? ಯಾಕಜ್ಜಿ? ಯಾಕಂದ್ರೆ ಅದು ಹಸಿ ತಂಬಳೆಲ್ಲ ನಾವು ಮಾಡೋದು ಒಲೆ ಮೇಲೆ ಬೇಯಿಸಲ್ವಲ್ಲ ಸಾರ್ನ, ಅದಕ್ಕೆ ಕಾಳು ಮೆತ್ತಗಾಗಕ್ಕಿಲ್ಲ. ಅದಕ್ಕೆ ನೀರ್ನಾಗ ಹುರಿದ್ಬಿಟ್ಟು ಉಪ್ಪು ಹಾಕಿ ನೆನೆ ಹಾಕಿಡ್ಬೇಕು. ಅವು ಸ್ವಲ್ಪ ನೆನ್ಕಂತವ, ಆವಾಗ ಸಾರ್ನಾಗ ಉಣ್ಣಕ್ಕರ ಸ್ವಲ್ಪ ಮೆತ್ತಗಾಕವು ಕಾಳು. ಇಲ್ಲ ಅಂದ್ರೆ ಕಟ್ಟಿ ಕಟ್ಟಿ ಅಂತವೆ, ಈಗ ಜಗ್ಯಕ್ಕಾಗಲ್ಲ ವಯಸ್ಸಾದವ್ರಿಗೆ. ಹಂಗೆ ಒಂಚೂರು ಮೆತ್ತಗ್ ಮಾಡ್ಬೇಕು ಕಾಳನ್ನ, ಅದಕ್ಕೆ ನೆನೆ ಹಾಕ್ತಿವಿ. ಓಹೋ, ಹಂಗಾರೆ ಇದು ಮುದುಕರು ಸಾರು? ಅಯ್ಯಯ್ಯ ಹಂಗೇನಿಲ್ಲ ಕಣಪ್ಪ, ಮುದುಕರು ಉಣ್ಬೋದು, ಸಣ್ಣ ಹುಡುಗರು ಉಣ್ಬೋದು. ಬರೀ ಏನು ಮುದುಕರು ಉಣ್ಣ ಸಾರೇನಲ್ಲ. ಸರಿ ಸರಿ ಆಯ್ತು ಹೇಳಜ್ಜಿ, ನೀನಂತ್ರ ಏನ್ ಹೇಳಿದ್ರು ಒಪ್ಕೊಳಕ್ಕಿಲ್ಲ. ಈಗ ನೀರ್ ಹಾಕಿಂಗೆ ಒಂದ್ ಕಡೆ ನೆನೆ ಇಡ್ಬೇಕು. ಈಗ ಖಾರಕ್ಕೆ ರೆಡಿ ಮಾಡ್ಕೊಳೋಣ. ಹಿಂಗ್ ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ಒಂದ್ ಹನಿ ಎಣ್ಣೆ ಬಿಟ್ಬಿಟ್ಟು ಒಂದ್ 3-4 ಮೆಣಸಿಕಾಯಿ ಹಾಕೊಂಡು ಉರಿಬೇಕು. ನಾನೀಗ ಹಸಿ ಮೆಣಸಿಕಾಯಿ ಹಾಕೊಂಡು ಉರಿತೀನಿ, ಬೇಕಿದ್ರೆ ಒಣ ಮೆಣಸಿಕಾಯಿನಾಗೂ ಮಾಡ್ಕೊಬಹುದು. ನಾನು ಹಸಿ ಮೆಣಸಿಕಾಯಿನಾಗ ಮಾಡ್ತೀನಿ. ಮತ್ ನೀನ್ ಯಾಕಜ್ಜಿ ಹಸಿ ಮೆಣಸಿಕಾಯಿನ ಮಾಡ್ತಿದೀಯಾ? ಒಣ ಮೆಣಸಿಕಾಯಿ ಮಾಡ್ಬೇಕಾಗಿತ್ತಾನೆ. ಅಯ್ಯೋ ನಿಮ್ಮ ಅಜ್ಜ ಹಸಿ ಖಾರ ಹಾಕ್ ಮಾಡು, ಒಣ ಖಾರ ಬೇಡ ಅಂತ ಹೇಳ್ತು, ಅದಕ್ಕೆ ಹಸಿ ಮೆಣಸಿಕಾಯಿ ಹಾಕ್ ಮಾಡ್ತಾ ಇದೀನಿ. ಇದು ಮುದುಕರು ಸಾರಲ್ಲ, ಅದಕ್ಕೆ ಮುದುಕರು ಹೆಂಗೆ ಹೇಳ್ತಾರ ಹಂಗ್ ಮಾಡ್ತಾ ಇದೀಯಾ? ಅಯ್ಯಯ್ಯ ಏ ಪಾಪ, ಸುಮ್ ನಿತ್ಕೊಂಡು ನೋಡದಿದ್ರೆ ನೋಡು, ಕೇಳಿಸ್ಕೊಂಡಿದ್ರೆ ಕೇಳಿಸ್ಕೆ, ಇಲ್ಲ ಅಂದ್ರೆ ಹೋಗು. ಪದೇ ಪದೇ ಮಾತು ಮುದುಕರು ಸಾರು. ಅಯ್ಯಯ್ಯ ಸುಮ್ ನಿತ್ಕೊಂಡು ನೋಡ್ಬಾರ್ದ? ಸರಿ ಆತ್ ಮಾಡಜ್ಜಿ, ಯೋನ ಅಜ್ಜೋಳ್ದಂಗ್ ಮಾಡ್ತಿದೀನಿ ಅಂದೆಲ್ಲ ಅದಕ್ಕೆ ಹೇಳ್ದೆ ಆಟೆ. ನಿನ್ನತ್ರ ನಾನ್ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಸರಿ ಮೆಣಸಿಕಾಯಿ ನಂಗೆ ಚೆನ್ನಾಗಿ ಹುರ್ಕೋಬೇಕು. ಈಗ ಮೆಣಸಿಕಾಯಿ ಹುರಿದಾತು, ಈಗ ಮೆಣಸಿಕಾಯಿ ತೆಗೆದು ಒಂದು ತಟ್ಟೆಗೆ ಹಾಕೊಂಡು ಈಗ ಕುಶನಿ ಕಾಳು ಹುರಿಯೋಣ. ಇದೇ ಮೇನ್ ಇದಕ್ಕೆ ತೊಂಬಳಿಗೆ, ಕುಶನಿ ತೊಂಬಳಿ ಅಂತ ಹೆಸರಿಲ್ವಾ, ಅದಕ್ಕೆ ಮೇನ್ ಪಾಯಿಂಟ್ ಇದಕ್ಕೆ ಕುಶನಿ. ಈಗ ಕುಶನಿ ಕಾಳನ್ನ ಒಂದ್ ಬಾಟ್ಲಿಂಗ್ ತಗೋಬೇಕು. ಈ ಕಲ್ಲು ಪಲ್ಲು ಎಲ್ಲ ಇರ್ತವೆ, ಹಸ್ ಮಾಡ್ಕೊಂಡು ಆಮೇಲೆ ಹುರ್ಕೋಬೇಕು. ಮತ್ತ ಹಂಗೆ ಹಾಕಿರೋ ತೊಂಬಳೆನು ಕರ ಕರ ಅಂತತಿ. ಕುಶನಿಗಳನ್ನೆಲ್ಲ ಹಸ್ ಮಾಡ್ಕೊಂಡು ಆಮೇಲೆ ಹುರಿಬೇಕು. ಸರಿ ಆತಾಕು, ಒಲೆ ಉರಿತೈತೆ, ಗಡಗಡ ಉರಿ. ಈ ಬಟ್ಲಲ್ಲಿರೋ ಕುಶನಿ ಕಾಳನ್ನ ಈಗ ಹುರ್ಕೋಣ. ಕುಶನಿ ಕಾಳನ್ನ ತುಂಬಾ ಸಿಹಿಯಂಗ್ ಉರಿಬಾರ್ದು, ಒಂದ್ ಅವನಿಗೆ ಹುರ್ಕೋಬೇಕು. ಹಿಂಗ್ ಉರಿಯಕರ ಚೆನ್ನಾಗಿ ಕೈ ಆಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಒಂದೇ ಕಡೆ ಸೀದೋಗ್ಬಿಡ್ತದೆ. ಹಿಂಗ್ ಕೈ ಆಡ್ತಿದ್ರೆ ಒಂದ್ ಅವನಿಗೆ ಹುರ್ಕಂತವೆ ನೋಡು. ಕುಶನಿ ಕಾಳಿಂಗೆ ಚಟ್ಪಟ್ ಅಂತ ಸಿಡಿಬೇಕು, ಅವಾಗ ಹುರಿದವೆ ಅಂತ ಅರ್ಥ. ಚಟ್ಪಟ್ ಅಂತ ಸಿಡಿದ್ರೆ ಹುರಿದತೆ ಅಂತ ಅರ್ಥನಾ? ಚಟ್ಪಟ್ ಅಂತ ಸಿಡಿದ್ರೆ ಮತ್ತೆ ಅದು ಚೆನ್ನಾಗಿ ಹುರ್ಕೊಂಡತೆ, ಹುರಿದ ಮೈ ಹೊಡ್ಕೊಂಡತೆ ಅಂತಾನೆ ಅರ್ಥ. ಸರಿ ಈಗ ಈ ಹುರಿದಿರೋ ಕುಶನಿ ಕಾಳನ್ನ ಒಂದ್ ತಟ್ಟೆಗೆ ಆರಕ್ ಬಿಡೋಣ. ಇವು ಬಿಸಿ ಬಿಸಿನ ಹಾಕಬಾರ್ದು, ಒಂದ್ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ಬೇಕು. ಈಗ ಇವನ್ನ ಒಂದ್ ಪ್ಲೇಟಿಗೆ ಹಾಕ್ತೆ ನಾನು. ಈಗ ಈ ಪ್ಲೇಟ್ನ ಒಂದ್ ತಣ್ಣಗಾಗೋವರೆಗೂ ಆ ಕಡೆ ಇಡೋಣ. ಮತ್ತೆ ಮುಂದೆ ಈಗ ಖಾರ ಅರಿಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಏನ ಖಾರ ಅರಿಬೇಕಾ? ಖಾರ ಅಂದ್ರೆ ಸಾರಿಗೆ ಮಸಾಲೆ ಕಣ. ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ. ಒಂದ್ ಮಿಕ್ಸಿ ಜಾರ್ ತಗೋಬೇಕು. ತಗೊಂಡ್ಬಿಟ್ಟು ಅದಕ್ಕೆ ಈ ಕುಶನಿ ಕಾಳು ಹುರ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸಿ ಜಾರಿಗೆ ಹಾಕಬೇಕು. ಆಮೇಲೆ ಒಂದ್ 4-5 ಚಮಚ ಒಣ ಕೊಬ್ಬರಿ ಹಾಕಬೇಕು. ಆಮೇಲೆ ಹುರ್ಕೊಂಡಿರ್ತೀವಲ್ಲ ಹಸಿಮೆಣಸಿಕಾಯಿ ಅದನ್ನ ಹಾಕಬೇಕು. ಒಂದ್ ಸ್ಪೂನು ಜೀರಿಗೆ ಹಾಕಬೇಕು. ಆಮೇಲೆ ಒಂದ್ ಸ್ವಲ್ಪ ಹುಣಸೆಹಣ್ಣು, ಒಂದ್ 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕಿ ಚೆನ್ನಾಗಿ ಅದನ್ನ ರುಬ್ಬಬೇಕು. ಏನೋ ಇಷ್ಟೆಲ್ಲ ಹಾಕ್ಬೇಕಾ? ಉಂಟಲ್ಲ, ಇಷ್ಟೆಲ್ಲ ಹಾಕೋದ್ರ ಜೊತೆಗೆ ಒಂಚೂರು ಬೆಲ್ಲನೂ ಹಾಕ್ಬೇಕು. ಬೆಲ್ಲ ಹಾಕಿದ್ರೆ ಭಾರಿ ರುಚಿಯಾಗಿರ್ತೈತಿ. ನೋಡು ಒಂಚೂರು ಬೆಲ್ಲನೂ ಹಾಕಿದೀನಿ. ಇದ್ ನೋಡಿದ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು. ಪಾಪಣ್ಣ
ಹೋಗಿ ಒಂದಿಟ್ಟು ಒಳಗೆ ಸ್ವಿಚ್ ಹಾಕ್ಬಿಟ್ಟು ಮಿಕ್ಸಿ ಗರ್ರ ಅಂತ ಅನ್ಸ್ಕೊಂಬರ್ ಬಾರ್ಪ. ಒಂದಿಟ್ಟು ಚೆನ್ನ ನುಣ್ಣಗಾಗಬೇಕು. ಒಂದ್ ಲೋಟ ನೀರ್ ಇಡ್ಕ ಚೆನ್ನ ನುಣ್ಣಗಂಗೆ ರುಬ್ಕೊಂಬರ್ ಬಾ. ಹೋಗಜಿ ನೀನೋರೆ ನಿತ್ಕೊಂಡು ನೋಡ್ಕೊಂಡು ಕಲ್ತ್ಕೊಂತ ಹೇಳಿ ಈಗ ಹೋಗಿ ನಂಗೆ ಮಿಕ್ಸಿ ರುಬ್ಕೊಂಬ ಅಂತ ಹೇಳ್ತೀಯ. ಇಲ್ಲಪ್ಪ ಅದೆಲ್ಲ ಆಗಕ್ಕಿಲ್ಲ, ಅದೆಲ್ಲ ನಿನ್ ಕೆಲಸ. ಹೋಗು ನೀನೇ ರುಬ್ಕೊಂಬರ ಹೋಗು. ಅಯ್ಯೋ ಒಂದಿಟ್ಟು ಖಾರ ರುಬ್ಕೊಂಬರಕ್ಕೆ ಹೆಂಗ ಆಡ್ತೀಯಲ್ಲ ಪಾಪ. ಹೋಗಜಿ ನನಗೆ ಕೆಲಸ ಹೇಳಕ್ ಬರ್ಬೇಡ ನೀನು. ನಿನ್ ಕೆಲಸ ನೀನ್ ಮಾಡು. ನೀನ್ ಯಾಕೆ ಕೆಲಸ ಮಾಡಿಯಪ್ಪ? ಮಾಡಿಟ್ಟದ್ದನ್ನ ತಟ್ಟಿಗಿಟ್ಟ ಉಣ್ಣಕ್ ಬರ್ತಿ ಆಟೆ. ಸರಿ ಆತ್ ಬಿಡು, ನಾ ಉಣ್ಣಕ್ಕಿಲ್ಲ ಹೋಗು. ಇದು ನಾನು ಚೆನ್ನಾಗಿ ಹೇಳ್ತೀಯ. ನಿನಗೆ ಹೇಳೋ ಬದ್ಲಿ ಹೋಗಿ ನಾನೇ ರುಬ್ಕೊಂಬರ್ಬೇಕು. ಫಸ್ಟ್ ಕೆಲಸ ಮಾಡು. ಮಾಡ್ತೀನಪ್ಪ ಯಜಮಾನ, ಮಾಡ್ತೀನಿ. ನಿನ್ನಂತ ಮೊಮ್ಮಗ ಹುಟ್ಟಿದ್ಮೇಲೆ ಮಾಡ್ಲೇಬೇಕಲ್ಲ. ಅದ್ಲೋಗಿ ಖಾರ ರುಬ್ಕೊಂಬರ್ತೀನಿ, ಆಮೇಲೆ ಮಾತಾಡ್ತೀನಿ ನಿನ್ ಜೊತೆ. ವಾ ಬಿಟ್ರಿ ಒಜ್ಜಿ ನನಗೆ ಅಡುಗೆ ಮಾಡಕ್ ಹಚ್ಬಿಡ್ತತಿ. ಅದೇ ಬೇಗ ಬೇಗ ರುಬ್ಕೊಂಬ, ಮನೆ ಮೇಲೆ ಇಟ್ಟಿರೋ ಬಾಣಲಿ ಸೀದೋಕತ್ತೆ. ಒಂದಿಟ್ ನೋಡ್ಕೆ ಬಂದೆ ಇವನ್ ನೋಡ್ಕೆನದು ನೋಡ್ಕೆನೆ ಕಿವನೇ ಇಟ್ಟಿರಿ ಖಾಲಿ ಬಾಣ್ಲಿ. ಬಂದ್ಯಾ? ಬಾ ಶಿವಿ, ಖಾರ ರುಬ್ಬಿದ್ದಾತು. ಮುಂದೇನಜಿ ಹೇಳು. ಮುಂದಿನ್ನೇನೈತೆ ಮಾಡ್ತೀನಿ ನೋಡಿ ಇವಾಗ. ನೋಡು ಖಾರನ ಹಿಂಗೆ ನುಣ್ಣು ಚೆನ್ನಾಗಿ ರುಬ್ಕೊಂಡ್ ಬರ್ಬೇಕು. ತಡ್ಕ ಬದ್ಕ ಎಲ್ಲ ರುಬ್ಬಾರ್ದು. ಈ ಕುಶನಿ ಕಾಳು ಇರ್ತಾವಲ್ಲ ಹಂಗೆ ಸಿಕ್ತು ಬಾಯಿಗೆ, ಅದಕ್ಕೇನ್ ಮಾಡ್ಬೇಕು, ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಬೇಕು. ಆಮೇಲೆ ಇನ್ನೇನು, ಈ ಕಡ್ಲೆಕಾಯಿ ನೆನೆ ಹಾಕಿದೀವಲ್ಲ ಅವನ್ನ ನೀರೆಲ್ಲ ಸೋಸ್ಕೆ ನಾನು. ಅದು ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಂಡು ಕಾಳು ನೆಂದಿರ್ತವೆ, ಅವನ್ನ ಸೋಸ್ಕೊಂಡ್ಬಿಟ್ಟು ಆ ಕಾಳಿಗೆ ಮಸಾಲೆನ ಹಾಕೋಣ. ಹಿಂಗೆ ನಿನ್ ನೀರಿಲ್ದಂಗೆ ಕಾಳು ನೀರೆಲ್ಲ ಬೋಸ್ಕೋಬೇಕು ಹಿಂಗೆ. ಆಮೇಲೆ ಇದಕ್ಕೆ ಅರ್ದಿವಲ್ಲ ಮಸಾಲನ, ಅದನ್ನ ಇದಕ್ಕೆ ಹಾಕ್ಕೋಬೇಕು. ನೋಡು ಹಿಂಗ ಅರ್ದಿರೋ ಮಸಾಲೆ ಎಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಗೂರಾಡ್ಬೇಕು. ಮುದುಕರು ಸಾರು ರೆಡಿ ಆಯ್ತು. ಇನ್ನು ಎಲ್ಲಿ ರೆಡಿ ಆಗೈತಾ? ಇನ್ನು ಐತಿರು. ಇನ್ನೂ ಆಯ್ತಾ? ಮತ್ತೆ ಹಿಂಗೆ ಆಗ್ಬಿಟ್ರೆ ಆತ. ಅದಕ್ಕೊಂದಿಟ್ಟು ಒಗ್ಗರಣೆ ಹಾಕದ್ ಬೇಡ್ವೆ? ಒಗ್ಗರಣೆ ಬೇರೆ ಆಯ್ತಾ? ಸರಿ ಹಾಕು. ನೋಡಿ ಹಿಂಗೆ ಕಾಳು ಮಸಾಲೆ ಎಲ್ಲ ಒಂದ್ಕೆ ಹಿಂಗ್ ಚೆನ್ನಾಗಿ ಗೂರಾಡಿ ಒಂದಿಟ್ಟು ಉಪ್ಪು ಹಾಕಿ ಒಂದಿಟ್ಟು ಗೂರಾಡಿ ಈ ಕಡೆ ಇಡ್ಬೇಕು. ಆಮೇಲೆ ಈಗ ಒಗ್ಗರಣೆ ರೆಡಿ ಮಾಡ್ಕೆ ನಾನು. ನೋಡು ಒಗ್ಗರಣೆಗೆ ಇಷ್ಟು ಎಣ್ಣೆ ಹಾಕ್ಬೇಕು. 1-2 ಸ್ಪೂನ್ ಒಟ್ಟು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಕಾಳು ಹಾಕೋಣ. ನೋಡಿಗ ಈ ಸಾಸಿವೆ ಕಾಳು ಜೀರಿಗೆ ಚೆನ್ನಾಗಿ ಹಿಂಗೆ ಎಣ್ಣೆಗೆ ಉರಿಬೇಕು. ಈಗ ಇದಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ವಲ್ಲ ಆ ಈರುಳ್ಳಿ ಹಾಕೋಣ. ಈರುಳ್ಳಿ ಏನು ತುಂಬಾ ಹುರ್ಕಣಕ್ ಹೋಗ್ಬಾರ್ದು, ಒಂದ್ ದವಣಿಗೆ ಉರಿಬೇಕು. ಇತ್ಲ ಮೆತ್ತಗೂ ಬೇಯಬಾರ್ದು, ಇತ್ಲಾಗೆ ಬೇಯ್ದಂಗೂ ಇರಬಾರ್ದು. ಒಂದ್ ದವಣಿಗೆ ಹುರ್ಕೋಬೇಕು. ಹಂಗೆ ಇದಕ್ಕೊಂದಿಟ್ಟು ಕರಿಬೇವು ಹಾಕಿ ಹಿಂಗೆ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಇದೇನ್ ಮಾಡ್ಬೇಕು? ಇದೇನ್ ಮಾಡ್ತಾರೆ? ಇದೇ ಒಗ್ಗರಣೆ. ಇದನ್ನೀಗ ಮಸಾಲೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಗೂರಾಡ್ಬೇಕು. ಈಗ ಒಗ್ಗರಣೆ ಚೆನ್ನಾಗಿ ಬೆಂದತೆ, ಇದನ್ನೀಗ ಆ ಮಸಾಲೆಗೆ ಹಾಕೋಣ. ಪಾಪ ಆತು, ಒಲೆ ಸುಮ್ಮನೆ ಉರಿತತೆ, ಒಂದಿಟ್ಟು ಒಲೆ ಕೆಡಿಸ್ಲ. ಈಗ ಈ ಒಗ್ಗರಣೆನ ಇದಕ್ಕೆ ಹಾಕ್ಬೇಕು. ಈಗ ಇದನ್ನ ಚೆನ್ನಾಗಿ ಒಗ್ಗರಣೆನು ಮಸಾಲೆನು ಹೊಂದ್ಕೊಂಡಂಗೆ ಚೆನ್ನಾಗಿ ಗೂರಾಡ್ಬೇಕು. ನೋಡ್ಲ ಪಾಪ ಈಗ ಹಸಿ ಕುಶಳಿ ತಂಬ್ಳೆ ರೆಡಿ ಆತೀಗ. ಬಿಸಿ ಬಿಸಿ ಮುದ್ದೆ ತಟ್ಟೆಗೆ ಹಾಕ್ಕೊಂಡು ಇದು ನಂಗೆ ಮುದ್ದೆ ಜೊತೆ ಹಚ್ಕೊಂಡು ನುಂಗ್ತಾ ಇದ್ರೆ ಹೋಗ್ಲ ಪಾಪ, ಮುದ್ದೆ ಮಾಡಿರ್ತೀನಿ, ತಟ್ಟೆಗೆ ಮುದ್ದೆ ಇಟ್ಕೊಂಬರೋಗು. ತಂಬ್ಳೆ ಬಿಡ್ತೀನಿ. ಇಷ್ಟೇ ಮಾಡಿ ಅಂತ ಮುದ್ದೆನ ನೀನೇ ಇಟ್ಕೊಂಬರು ಹೋಗು. ಇಷ್ಟೆಲ್ಲ ಮಾಡ್ಬಿಟ್ಟು ಮುದ್ದೆ ಇಟ್ಕೊಂಬರಕ್ ನಾನು ಹೋಗ್ಬತ್ತೆ, ಅದನ್ನ ನೀನೇ ಮಾಡ್ಕೊಂಬರು ಹೋಗು. ನಿನ್ನಂತ ಮೊಮ್ಮಗಿದ್ಬಿಟ್ರೆ ಆತ ಕಂಡ್ಲ, ಎಲ್ಲದನ್ನು ಮಾಡಿ ಹತ್ರ ತಂದು ಬಡಿಸ್ಬೇಕು ನಿನಗೆ. ಸಾಕ್ ಬೈದುದು ಹೊಟ್ಟೆ ಸತೆ, ಬೇಗ ಬೇಗ ತಗೊಂಬರು ಹೋಗಜ್ಜಿ. ನೀನೇ ಹೇಳಿದ್ಯಾ ಮಧ್ಯೆ ತಣ್ಣನ್ ಸಾರು, ಮುದ್ದೆನ ತಣ್ಣಗಾಗೋದ್ರೆ ಉಣ್ಣಂಗಾಕತ್ತೆ. ಬೇಗ ಹೋಗಿ ತಗೊಂಬರೋಗು. ಇರಪ್ಪ ತಗೊಂಬರ್ತೀನಿ. ನೋಡಕ್ಕೆನ ಈ ಸಾರು ಚೆನ್ನಾಗೈತೆ, ತಿನ್ನಕ್ಕೆ ಹೆಂಗಿರ್ತತೆ ಇವನು ನೋಡೋಣ. ಬೇಗ ತಗೊಂಬರಜ್ಜಿ.
ಅಜ್ಜಿ ದಿನ ಮಾಡ್ಕೊಡೆ ಅಜ್ಜಿ ಇದನ್ನ ಅಂತಂದು ಅಷ್ಟ್ ಚೆನ್ನಾಗಿರ್ತತೆ. ಈ ಕಡ್ಲೆ ಕಾಳು ಈರುಳ್ಳಿ ಅವನ್ನೆಲ್ಲ ನೆನ್ಸ್ಕೊಂತ ಮುದ್ದೆ ಹಚ್ಕೊಂಡ್ ಸಾರು ಹಚ್ಕೊಂಡ್ ಗುಣಮರ ನುಂಗ್ಬೇಕು. ಸರಿ ಸರಿ ತಂಬ ನೋಡಿದಲ್ಲ ಗೆಳೆಯರೆ, ನಮ್ಮ ಅಜ್ಜಿ ಕುಶಣಿ ತಂಬಳೆ ಮಾಡಿ ಬಿಸಿ ಬಿಸಿ ಮುದ್ದೆ ಕೊಟ್ಟತೆ. ನಾನು ಹೆಂಗೈತೆ ಅಂತಂದು ಉಂಡ್ಬಿಟ್ಟು ನಮ್ಮ ಅಜ್ಜಿಗೆ ಹೇಳ್ತೀನಿ, ನಿಮ್ಗೂ ಇದನ್ನ ಮಾಡ್ಕೋಬೇಕು ಅಂತಿದ್ರೆ ನಮ್ಮ ಅಜ್ಜಿ ಮಾಡಿದ್ ನೋಡಿದ್ರಲ್ಲ, ನೋಡ್ಕೊಂಡು ನೀವು ಮಾಡ್ಕೊಳ್ರಿ. ಮಾಡ್ಕೊಂಡು